ಸುರಭಿ ಆಮೇಲೆ ಅವಳು ಯಾವ ಕಡೆ ಹೋದ್ಲು, ಏನಾಯ್ತು ಒಂದು ಗೊತ್ತಾಗ್ಲಿಲ್ಲ ಕಡೆ. ನಾವು ಎಲ್ಲಾ ಕಡೆ ಹುಡುಕದ್ವಿ. ನೀರ್ ತಗೋಬರಮ್ಮ. ತಗೋ ಅತ್ತೆ ಅತ್ತೆ. ನಗು ನಗು ನಗು. ನೀರ್ ತಗೊಳ್ಳಿ ಮಾವ. ನಗು ನಗು ಅತ್ತೆ. ನಗು ಮಾತಾಡೆ. ತಗೋ ತಗೋ ನೀರ್ ಕುಡಿ. ನಿಮಗ್ ಬುದ್ಧಿ ಇದೆ ಏನ್ರಿ? ನನ್ ಮಗಳನ್ನ ಒಬ್ಬಳನ್ನೇ ಕಾಡಲ್ ಬಿಟ್ಟು ಬಂದಿದ್ದೀರಾ. ಆ ಪಾಪಿಗಳೇನಾದ್ರೂ ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ? ಆ ರೀತಿ ಏನು ಆಗಲ್ಲ ಅಮ್ಮನವ್ರೆ. ಅಲ್ಲಿ ನಮ್ಮನ್ನ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಆ ಪಾಪಿಗಳೆಲ್ಲ ಎದುರ್ಕೊಂಡು ಓಡೋಗ್ಬಿಟ್ರು. ನಗು ನಾವೆಷ್ಟು ಹುಡುಕಿದ್ರು ಸುರಭಿ ಅವ್ರ ಸುಳುವೇ ಸಿಕ್ಲಿಲ್ಲ ಅಮ್ಮನವ್ರೆ. ಗೊತ್ತಿಲ್ದೇ ಇರೋ ಜಾಗ ಕಡೆ ಎಲ್ಲಿ ಅಂತ ಹುಡ್ಕೋಕಾಗತ್ತೆ. ದಟ್ಟವಾದ ಕಾಡು ಕಡೆ, ಅಲ್ಲಿ ಯಾವ ನೆಟ್ವರ್ಕು ಸಿಗ್ತಿರ್ಲಿಲ್ಲ. ಒಂದ್ ವೇಳೆ ಸುರಭಿ ಮನೆಗೆ ಬಂದಿರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿಗೊಂದು ಫೋನು ಮಾಡದೆ ನೇರವಾಗಿ ಬಂದ್ಬಿಟ್ವಿ ಕಡೆ. ಇಲ್ಲಿ ನೋಡಿದ್ರೆ ಸುರಭಿ ನಾನು ಮಾಡಿದ್ದು ಒಂದೇ ತಪ್ಪು. ಸೂರ್ಯಮಣಿನ ಸುರಭಿ ಕೈ ಕೊಡಬಾರ್ದಾಗಿತ್ತು. ಈಗ ಅವಳ ಜೀವನೇ ಆಪತ್ತಲ್ಲಿದೆ. ನಾವು ಕತ್ಲೆ ಆಗೋಷ್ಟರಲ್ಲಿ ಮತ್ತೆ ಹೋಗಿ ಹುಡುಕ್ಬೇಕು. ಅವಳು ಸಿಗ್ತಾಳೆ, ಅವಳು ಸಿಗ್ತಾಳೆ. ನಾವು ಹುಡುಕ್ಬೇಕು. ಮಾವ ನಡೀರಿ. ಅಳಿಯಂದ್ರೆ ನಾವು ಹೋಗ್ಬೇಕಾಗಿರೋ ಜಾಗ ಕಾಡಲ್ಲ ನೋಡಿ. ಆ ಗುಡಿ ಗಂಗಾಧರ್ ಅವರು ಕಾಡ್ ಜನರ ಸಹಾಯದಿಂದ ಸುರಭಿನ ಹುಡುಕ್ತೀನಿ ಅಂತ ಅಲ್ಲೇ ಉಳ್ಕೊಂಡಿದ್ದಾರೆ. ನಾವೀಗ ಹೋಗ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗೆ. ಒಂದು ಕಂಪ್ಲೇಂಟ್ ಕೊಟ್ರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಸಹಾಯ ಪಡೆದು ಸುರಭಿನ ಹುಡ್ಕೋ ವ್ಯವಸ್ಥೆ ಮಾಡ್ತಾರೆ. ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಬನ್ನಿ ಬನ್ನಿ ಅಳಿಯಂದ್ರೆ, ಬನ್ನಿ ಬನ್ನಿ. ಅತ್ತೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ ಅತ್ತೆ. ಬಾರೋ ಗೋಪಾಲ. ಅಯ್ಯೋ ಮಾಡ್ಕೊಳ್ಳಿ, ನನಗ್ ಗೊತ್ತಿತ್ತು ಅಳಬೇಡಿ ಅತ್ತೆ. ಹೀಗೆ ಏನೋ ಆಗುತ್ತೆ ಅಂತ. ನನ್ ಮಗಳ ಕಾಡಲ್ಲಿ ಏನ್ ಕಷ್ಟ ಪಡ್ತಿದ್ದಾಳೋ, ನಾನ್ ಬಡ್ಕೊಂಡೆ ಹೋಗ್ಬೇಡ ಕಣೆ ಹೋಗ್ಬೇಡ ಕಣೆ ಅಂತ. ಆದ್ರೂ ಓದ್ಲು. ಪ್ರತಿ ದೀಪಾವಳಿ ದಿನಾನು ಈ ತರ ಏನಾದ್ರೂ ಒಂದು ಅನಾಹುತ ಆಗುತ್ತೆ ಪದ್ದು. ಅತ್ತೆ ಇಲ್ಲಿ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಸುರಭಿಗೆ ಏನೂ ಆಗಲ್ಲ, ಅವಳು ವಾಪಸ್ ಬರ್ತಾಳೆ. ಅಯ್ಯೋ